ಮಾರ್ನಿಂಗ್ ಸರ್. ನೀರು ಕುಡಿ. ಇನ್ನೊಂದು ಸ್ವಲ್ಪ ಕುಡಿ. ನಿನ್ಗೇನು ಆಗಿಲ್ಲ ತಾನೆ? ಆರಾಮಾಗಿದ್ಯಲ್ವಾ? ಹಾ ಅಂಕಲ್, ಆರಾಮಾಗೇ ಇದ್ದೀನಿ. ಅಯ್ಯೋ ನಿನ್ನ, ಹೇಯ್ ಅಂಕಲ್ ಗಿಂಕಲ್ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ. ಕಾಲ್ ಮಿ ಬ್ರೋ, ಹರಿ ಬ್ರೋ. ಸರಿ ಸರಿ ಬ್ರೋ. ಹೌದು, ಅವ್ರು ಯಾಕೆ ನೀನು ಕಿಡ್ನಾಪ್ ಮಾಡಿದ್ರು? ಯಾರವರು? ಅವರು ನಮ್ ಪಪ್ಪನ್ ವೈಫು. ಪಪ್ಪನ್ ವೈಫಾ? ಅಂದ್ರೆ ಅಮ್ಮ? ನಿಮ್ಮ ಅಮ್ಮನೇ ನಿನ್ನ ಕಿಡ್ನಾಪ್ ಮಾಡಿದ್ರ? ಇಲ್ಲ ಇಲ್ಲ ಇಲ್ಲ, ಅವರು ನಮ್ಮ ಅಮ್ಮ ಅಲ್ಲ, ನಮ್ ಪಪ್ಪನ್ ವೈಫ್ ಅಷ್ಟೇ. ಅಲ್ಲ, ನಿಮ್ ಪಪ್ಪನ್ ವೈಫ್ ಅಂತೆ, ಅಮ್ಮ ಅಲ್ಲ. ಏನೋ ಹೇಳ್ತಿದ್ಯಾ? ನನ್ 10th ಅಲ್ಲಿ ಓದ್ತಾ ಇದ್ ಮ್ಯಾಥ್ ಗಿಂತ ಕಾಂಪ್ಲಿಕೇಟೆಡ್ ಆಗಿದೆಯಲ್ಲೋ. ಅದ್ ಏನಂದ್ರೆ ಸಾಕಪ್ಪ, ಸರಿ, ನೀನೇನು ಹೇಳ್ಬೇಡ. ನೀನೇನೋ ಹೇಳೋದು, ನಾನು ಇನ್ನೇನೋ ತಿಳ್ಕೊಂಡು ಕನ್ಫ್ಯೂಸ್ ಆಗೋದು ಬೇಡ ಬೇಡ. ನಾನು ಆಮೇಲೆ ಮತ್ತೆ ಸೈಕ್ ಆಗ್ಬಿಡ್ತೀನಿ. ಇವಾಗ ಏನು ಹೇಳ್ಬೇಡ. ಇವಾಗ ನೀನ್ ಎಲ್ಲಿ ಹೋಗ್ಬೇಕು ಹೇಳೋ, ನಾನು ಅಲ್ಲಿಗೆ ಡ್ರಾಪ್ ಮಾಡ್ತೀನಿ. ನಾನು ಎಲ್ಲೂ ಹೋಗೋದ್ ಬೇಡ. ಒಂದ್ ನಿಮಿಷ ನಿಮ್ ಫೋನ್ ಕೊಡಿ, ನಮ್ಮಮ್ಮಂಗ್ ಫೋನ್ ಮಾಡ್ತೀನಿ. ಮಾಡು. ಏನ್ ಅಂಕಲ್? ಏನಂದ? ಸಾರಿ ಸಾರಿ ಬ್ರೋ, ಹರಿ ಬ್ರೋ, ನಿಮ್ ಮೊಬೈಲ್ ಅಲ್ಲಿ ರೀಚಾರ್ಜ್ ಇಲ್ವಂತೆ. ಅದು ನನ್ ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಹಾಗಾಗಿ ನಾನ್ ಯಾರಿಗೂ ಫೋನ್ ಮಾಡಕ್ ಹೋಗಲ್ಲ. ಬೇಕಾದ್ರೆ ಅವರೇ ಮಾಡ್ಲಿ. ಓನ್ಲಿ ಇನ್ಕಮ್, ನಾಟ್ ಔಟ್ ಗೋಯಿಂಗ್. ಇದು ನಿಜಾನಾ ಅಥವಾ ದುಡ್ಡಿಲ್ವಾ? ದುಡ್ಡಿಲ್ವಾ? ಈ ಹರಿ ಹತ್ರ ಬೇಜಾನಿದೆ. ಇವಾಗ ಅದೆಲ್ಲ ಬಿಡು. ನೀನ್ ಎಲ್ಲಿ ಬಿಡ್ಬೇಕು ಅಂತ ಹೇಳು, ನಾನು ಅಲ್ಲಿಗೆ ಬಿಟ್ಟು ಹೋಗ್ತೀನಿ. ಸರಿ, ಇಲ್ಲಿಂದ ವಾಪಸ್ ಹೋಗ್ಬೇಕು. ಹೌದಾ? ಬಾ, ಎದ್ದೇಳು. ಕಾಮತ್ ಅವ್ರೇ, ಮತ್ ಕಮಾನ್ ಕಮಾನ್, ಕಮ್ ಕಮ್ ಕಮ್. ಹಲೋ, ಇವನ್ ಯಾಕೆ ಮತ್ತೆ ಬಂದು ಗಲಾಟೆ ಮಾಡ್ತದಾನ? ಕುಡ್ದಿರೋ ಆಗ್ಯದ ಏನು ಅಂತ ನೋಡೋದಲ್ಲ. ಓ ಬನ್ನಿ ಬನ್ನಿ, ಸ್ಲೋ ಮೋಷನ್ ಅಲ್ಲಿ ಫಾಸ್ಟ್ ಬನ್ನಿ ಬನ್ನಿ. ಒಳ್ಳೆ ಏಯ್, ಇಲ್ಲೇನೋ ಮಾಡ್ತಿದ್ಯಾ? ನಾನು ಅವಾಗಲೇ ಹೇಳ್ದೆ ತಾನೆ ಇಲ್ಲಿಗೆ ಬರ್ಬೇಡ ಅಂತ, ಮತ್ತೆ ಬಂದಿದ್ಯಾ? ಬರ್ತಾ ಬರ್ತಾ ಅತಿ ಆಯ್ತು ನಿಂದು, ಇದು ಒಳ್ಳೇದಲ್ಲ. ಕಾಮತ್ ಸರ್, ಆಫೀಸರ್, ಸಮಾಧಾನ, ಕೂಲ್ ಡೌನ್, ಸಮಾಧಾನ. ನಾನೇನಿಲ್ಲಿ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋದಕ್ ಬಂದಿಲ್ಲ. ನಾನು ಆಗ್ಲೇ ಹೇಳಿದ್ದು ನಿಮಗ್ ಪಾಪ ಅರ್ಥ ಆಗ್ಲಿಲ್ಲ ಅನ್ಸತ್ತೆ. ಅದಕ್ಕೆ ಈ ಸಲ ಸಾಕ್ಷಿ ಸಮೇತ ಬಂದಿದೆ. ನಿಮಗೆ ಭಾಗ್ಯ ಹೇಳಿದ್ದು ಪ್ಯೂರ್ ಸುಳ್ಳು ಅಂತ ಹೇಳೋದಕ್ ಬಂದಿದೆ. ನೋಡ, ಭಾಗ್ಯನ ಬಗ್ಗೆ ನೀನೇನು ಹೇಳ್ಬೇಕಾದಿಲ್ಲ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಅವಶ್ಯಕತೆ ಇಲ್ಲ. ನೀನ್ ಎಂತ ಮನೆ ಹಾಳ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ನೋಡಿ ಸರ್, ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾ ಇದೆ, ಅವಳನ್ನ ನಂಬೇಡಿ ಸರ್. ನಿನ್ಗೆ ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅನ್ಸುತ್ತೆ. ಸೆಕ್ಯೂರಿಟಿ, ಒನ್ ಸೈಡ್ ಸ್ಟೋರಿ ಕೇಳಿ ಡಿಸಿಷನ್ ತಗೊಳ್ಳೋದು ತಪ್ಪಲ್ವಾ? ಅವನ್ ಸೈಡ್ ಆಫ್ ದ ಸ್ಟೋರಿನೂ ಕೇಳೋಣ ಅಲ್ವಾ?
ಥ್ಯಾಂಕ್ ಯು ಕಾರ್ತಿಕಾ, ಥ್ಯಾಂಕ್ ಯು. ನಿಂಗೆ ಸಲ್ಯೂಟ್. ಅಟ್ಲೀಸ್ಟ್ ನಾನು ಏನ್ ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳೋ ಇಂಟ್ರೆಸ್ಟ್ ಇದೆಯಲ್ಲ ನಿನ್ಗೆ. ನೋಡಿ, ಭಾಗ್ಯ ಹೇಳ್ದಂಗೆ ಆದಿ ಆಮೇಲೆ ತನ್ಮಯ್ ಒಟ್ಟಿಗೆ ಇಲ್ಲ. ಅವ್ ಯಾವ ಮೈಸೂರ್ಗೂ ಹೋಗ್ಲಿಲ್ಲ, ಯಾವ ಊರ್ಗೂ ಹೋಗ್ಲಿಲ್ಲ. ಭಾಗ್ಯ ಸುಳ್ಳು ಹೇಳಿದಾಳೆ. ಅವ್ಳು ಹೇಳ್ತಿರೋದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಒಂದು ದೊಡ್ಡ ಸಾಕ್ಷಿ ಇದೆ. ಹೇಯ್, ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಿದ್ಯಾ? ಎಸ್ ಸರ್, ಹೌದು. ತನ್ಮಯ್ ಈಗ ಬ್ಯೂಟಿಫುಲ್ ವೈಫ್ ಶ್ರೇಷ್ಠ ಜೊತೆ ಇದ್ದಾನೆ. ಓಕೆ, ಅವಳು ಇವಾಗ ಅವನ್ನ ಕರ್ಕೊಂಡ್ ಬರ್ತಿದ್ದಾಳೆ. ಅವಳು ಕರ್ಕೊಂಡ್ ಬಂದಿದ ತಕ್ಷಣ ಹಾಗೇನ್ ಸುಳ್ಳು ಬೈಲ. ನೀವು ಇಟ್ಟಿದ್ದೀರಲ್ಲ ನಂಬಿಕೆ, ಅದೆಲ್ಲ ಹಾಳಾಗತ್ತೆ. ನೋಡು, ಸುಮ್ನೆ ನನ್ಗೆ ಇರಿಟೇಟ್ ಮಾಡ್ಬೇಡ, ಹೋಗ ಇಲ್ಲಿಂದ. ಖಂಡಿತ ಇರಿಟೇಟ್ ಮಾಡ್ತಿಲ್ಲ ಸರ್, ನಾನು ಪ್ರೂವ್ ಮಾಡ್ತೀನಿ. ಇರಿ, ವೇಟ್, ಪೇಷನ್ಸ್. ಶ್ರೇಷ್ಠ ಬರ್ಲಿ, ಇರಿ. ಬಾ 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 ಬಾ. ಇವಾಗ ಭಾಗ್ಯನ್ ಬಣ್ಣನ ಬಯಲ್ ಮಾಡೋಣ, ಬಾ. ಏನಾಯ್ತಕ್ಕೆ? ಎಲ್ಲ ಓಕೆನಾ? ಏನು ಓಕೆ ಕಿಶನ್, ಏನು ಓಕೆ ಇಲ್ಲ. ಇನ್ನೇನಾಗದ್ ಬಾಕಿ ಇದೆ. ಬೆಳಗ್ಗೆಯಿಂದ ಹುಡುಕ್ತಾನೆ ಇದೀವಿ ಅವನನ್ನ. ಅವನ್ ಎಲ್ಲಿದ್ದಾನೆ, ಏನು ಅಂತಾನೆ ಗೊತ್ತಾಗ್ತಿಲ್ಲ. ಅಂದ್ರೆ ಏನ್ ಅರ್ಥ? ಅಕ್ಕೆ ಪ್ಲೀಸ್ ಧೈರ್ಯ ಕಳ್ಕೊಬೇಡಿ, ಅವ್ನು ಸಿಕ್ಕೇ ಸಿಗ್ತಾನೆ. ಧೈರ್ಯ ಕಳ್ಕೊಳ್ದೆ ಇನ್ನೇನ್ ಮಾಡ್ಲಿ ಕಿಶನ್? ಮಗನ್ನ ಸರಿಯಾಗಿ ನೋಡ್ಕೊಳಕ್ ಆಗದೆ ಇರೋ ಅಮ್ಮ ನಾನು. ನನ್ ಮಗನ್ನ ಜೋಪಾನವಾಗಿ ನೋಡ್ಕೊಳಕ್ ಆಗಿಲ್ಲ ಅಂತ ಕೂರುತ್ತಾ ಇದೀನಿ. ಮಕ್ಳು ಜವಾಬ್ದಾರಿ ತಗೊಳ್ತೀನಿ ಅಂತ ತಗೊಂಡ್ಮೇಲೆ ಆ ಒಂದು ಕೆಲ್ಸನೂ ಸರಿಯಾಗಿ ನಿಭಾಯಿಸ್ಲಿಲ್ಲ ಅಂದ್ರೆ ಹೇಗೆ? ತಾಯಿಯಾಗಿ ಸೋತ್ಬಿಟ್ಟೆ ಕಿಶನ್, ಸೋತ್ಬಿಟ್ಟೆ. ಅಕ್ಕೆ ಇಲ್ಲ ಅಮ್ಮ, ನೀನ್ ಸೋತಿಲ್ಲ. ನೀನ್ ಯಾವತ್ತೂ ಸೋಲಲ್ಲ. ಕುಂದಣ್ಣ ಎಲ್ಲಿ ಹೋಗ್ಬಿಟ್ಟಿದ್ದೆ ಮಗ್ನೆ? ಅಮ್ಮ ನೀನ್ ಸ್ಟ್ರಾಂಗ್ ತಾನೆ, ಸೂಪರ್ ವುಮನ್ ತಾನೆ. ಆಗಿರುವಾಗ ನೀನ್ ಅಳ್ಬಾರ್ದಮ್ಮ.
ಅಮ್ಮ ನೀನ್ ಇದ್ದಿದ್ರೆ ಮನ್ಸಿಗೆ ತುಂಬಾ ನೋವಾದಾಗೆಲ್ಲ ನಾನು ಇದೇ ತರ ತಪ್ಕೊಂಡು ಅಳ್ತಿದ್ನೇನೋ. ಆದ್ರೆ ನನ್ ದುರಾದೃಷ್ಟ ಆ ಯೋಗ ನೀ ನನ್ ಕೊಟ್ಟೇ ಇಲ್ಲ. ಇವರು ಅಮ್ಮ, ಇವರು ಹರಿ ಅಂಕಲ್ ಅಂತ. ಏಯ್ ನೀನ್ ಕರ್ಕೊಂಡ್ ಬರ್ಬಾರ್ದಿತ್ತು ಕಣ, ಅಲ್ಲೇ ಬಿಟ್ಬಿಡ್ಬೇಕಿತ್ತು. ಮತ್ತೆ ಅಂಕಲ್ ಅಂತ ಕರಿತಿದ್ಯಾ? ಸರಿ 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 ಅಮ್ಮ, ಇವರು ಹರಿ ಬ್ರೋ ಅಂತ. ನನ್ನ ಕರ್ಕೊಂಡ್ ಬಂದಿದ್ ಇವ್ರೆ. ಶ್ರೇಷ್ಠ ಆಂಟಿ ನನ್ನ ಕಿಡ್ನಾಪ್ ಮಾಡಿದ್ದು. ಅಲ್ಲ ತಮ್ಮ, ಏನ್ ಹೇಳ್ತಿದ್ಯಾ ನೀನು? ಆಕೆ ನೋಡಿದ್ರೆ ಅದ್ಯಾರೋ ರೌಡಿಗಳು. ಹೌದಮ್ಮ, ಆ ರೌಡಿಗಳಿಂದ ಆದಿ ಅಂಕಲ್ ಹೇಳ್ದಂಗೆ ನಾನ್ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಆಮೇಲೆ ಶ್ರೇಷ್ಠ ಆಂಟಿನ ಕಿಡ್ನಾಪ್ ಮಾಡಿ ಮುಖಕ್ಕೆ ಬಟ್ಟೆ ಇಡ್ಬಿಟ್ರು. ಬಟ್ಟೆನ ಮುಖಕ್ಕೆ ಹಿಡಿದ್ಮೇಲೆ ಪ್ರಜ್ಞೆನೇ ಇರ್ಲಿಲ್ಲ. ಆಮೇಲೆ ಒಂದ್ ಕಡೆ ಪ್ರಜ್ಞೆ ಬಂದಾಗ ಹರಿಬ್ರವನ್ ಬಿಟ್ಕೊಂಡ್ರು. ಇವ್ರು ಶ್ರೇಷ್ಠ ಆಂಟಿ ನನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಅದನ್ನ ನೋಡಿದ್ರಂತೆ, ಬಂದ್ ಸೇವ್ ಮಾಡಿದ್ರು. ನನ್ ತಂಟೆಗ್ ಬರ್ಬೇಡ ಬರ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು ಕಾಲ್ ಕೆರ್ಕೊಂಡ್ ನನ್ ತಂಟೆಗ್ ಬರ್ತಿದ್ದಾಳ ಅವಳು. ಇವತ್ತು ಅವಳನ್ನ ಸುಮ್ನೆ ಬಿಡಲ್ಲ. ಇವತ್ತು ಅವಳನ್ನ ಸಿಗ ತೋಳ್ನ ಕಟ್ಬಿಡ್ತೀನಿ. ಅತ್ತೆ ಇವಾಗ ಶ್ರೇಷ್ಠನ ಹತ್ರ ಹೋಗಿ ಮಾತಾಡೋದಕ್ಕಿಂತ ಇನ್ನೊಂದು ಕೆಲಸ ಇದೆ. ಆದಿ ಅಣ್ಣನ ಹೋಗಿ ಬಿಡ್ಸ್ಕೊಂಡ್ ಬರೋದು, ಅದ್ರ ಮೇಲೆ ಫೋಕಸ್ ಮಾಡೋಣ. ಅದಕ್ಕೆ ಸುಮ್ನೆ ನಾವ್ ಇಲ್ಲಿ ಇದ್ಕೊಂಡು ಮಾತಾಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸರಿ ಕಿಶನ್, ಹಾಗೆ ಮಾಡೋಣ. ಹರಿಯವರೇ, ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು. ಇವನು ನನ್ನ ಪ್ರಾಣ. ಇವನನ್ನ ಎಲ್ಲಿ ನಾನು ಅಕ್ಕ, ನಿಮ್ಗೆ ಯಾರಾದ್ರೂ ಸ್ವಂತ ತಮ್ಮ ಇದ್ದಾರಾ? ನಿಮಗ್ ಸ್ವಂತ ತಮ್ಮ ಇದ್ದು ಅವ್ರೇನಾದ್ರೂ ಈ ರೀತಿ ಮಾಡಿದ್ರೆ ನೀವು ಉಪಕಾರ ಅಂತ ಎಲ್ಲ ಮಾತಾಡ್ತಿದ್ರ? ಹಾಗಿದ್ರೆ ನನ್ನ ಹತ್ರನೂ ಮಾತಾಡ್ಬಿಡಿ. ನಾನ್ ನಿಮ್ ತಮ್ಮನ್ ತರ. ಹಾಗಲ್ಲ ಹರಿಯವರೇ. ಹರಿಯವರೇ ಅಲ್ಲ, ಹರಿ. ಹೋಗು ಬಾ ಅಂತಾನೆ ಕರೀರಿ. ನನ್ಗೆ ಅಕ್ಕ ಇಲ್ಲ. ಒಂದ್ ವೇಳೆ ನನಗೇನಾದ್ರೂ ಅಕ್ಕ ಇದ್ದಿದ್ರೆ ನಿಮ್ ಹಾಗೆ ಇರ್ತಿದ್ರು ಅಂತ ಅನ್ಸ್ತು. ಅದಕ್ಕಿಂತ ಜಾಸ್ತಿ ನನಗೇನಾದ್ರೂ ಅಮ್ಮ ಇದ್ದಿದ್ರೆ ನಿಮ್ ಹಾಗೆ ಪ್ರೀತಿ ತೋರಿಸ್ತಿದ್ರು ಅಂತ ಅನ್ಸ್ತು. ನೋಡು, ನೀನ್ ನನ್ನನ್ನ ಅಕ್ಕ ಅಂತ ಕರೆದಿದ್ಯಾ, ಅಂದ್ಮೇಲೆ ನೀನ್ ನನ್ ತಮ್ಮ. ನೀನ್ ನನ್ ಮುಂದೆ ಅಳೋದನ್ನ ನನ್ ಕೈಯಲ್ಲಿ ನೋಡಕ್ಕಾಗಲ್ಲ. ಒಂದು ಕಣ್ಣೀರ್ ಬರ್ಸ್ಕೊ. ಸರಿ, ಅಳಲ್ಲ. ನೋಡಿ, ನಾವಿಲ್ಲೇ ಮಾತಾಡ್ತಾ ನಿಂತ್ಕೊಳ್ಳೋದು ಬೇಡ. ನಾವು ಬರುವಾಗ ಯಾರೋ ಆದಿ ಅನ್ನೋರು ಸಮಸ್ಯೆಲಿದ್ದಾರೆ ಅಂತ ಇವ್ನು ಹೇಳ್ದ. ಬನ್ನಿ ಅವ್ರ ಹತ್ರ ಹೋಗೋಣ, ಅದೇನು ಅಂತ ನೋಡೋಣ. ಒಂದ್ ನಿಮಿಷ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಊಟ ಆಯ್ತಾ? ನನ್ಗೋಸ್ಕರ ನೀವು ಕಾಯ್ಬಿಡಿ. ನಾನ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಊಟ ಮಾಡಿ ಮಲ್ಕೊಳ್ಳಿ. ಅಯ್ಯೋ, ನಾನ್ ಯಾಕ್ರಿ ನಿಮಗ್ ಕಾಯ್ಬೇಕು? ನಂಗೆ ಹಸುವಾದ್ರೆ ಊಟ ಮಾಡ್ತೀನಿ, ನಿದ್ದೆ ಬಂದ್ರೆ ನಿದ್ದೆ ಮಾಡ್ತೀನಿ. ಇದು ಇದು ಹೆಂಡತಿಗಿರೋ ಲಕ್ಷಣ. ವಾಟ್? ಅಂದ್ರೆ ಹೆಣ್ಮಕ್ಳಿಗಿರೋ ಲಕ್ಷಣ ಅಂತಂದೆ. ರೀ, ಯಾಕ್ರಿ ಏನೇನೋ ಮಾತಾಡ್ ತಲೆ ತಿಂತಾ ಇದ್ದೀರಾ? ನಾನಿಲ್ಲಿ ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ಸಿಗ್ತಾ ಇಲ್ಲ ಅಂತ ತಲೆ ಕೆಡ್ಸ್ಕೊಂಡಿದೀನಿ. ನೀವ್ ನೋಡಿದ್ರೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತೆಲ್ಲ ಕೇಳ್ಕೊಂಡಿದೀರಲ್ಲ.
ಗರುವೆ ಚಿಂತೆ ಆದ್ರೆ ಸೊಸೆಗೆ ಇನ್ನೇನೋ ಚಿಂತೆ ಅಂತೆ. ಏನು ಏನಂದ್ರೆ? ಏನಿಲ್ಲ ಇವಾಗ್ಲೂ ನಾನ್ ನಿಮ್ ಕೆಲ್ಸದಲ್ಲೇ ರೀ ಇರೋದು. ಓ, ಇದನ್ನ ನಾನ್ ನಂಬೇಕಾ? ನಂಬ್ಲೇಬೇಕು. ಸರಿ ನಾನು ಇನ್ನೊಂದ್ ಕಡೆ PG ನೋಡಕ್ ಹೋಗ್ತಾ ಇದ್ದೀನಿ, ನಾನ್ ಮತ್ತೆ ಕಾಲ್ ಮಾಡ್ತೀನಿ. ನೂರ್ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡುವಂತ ದೊಡ್ಡವ್ರು ಹೇಳ್ತಾರೆ, ಆದ್ರೆ ನಾನು ಮದುವೆ ಆದ್ಮೇಲೆ 100 ಸುಳ್ಳು ಹೇಳುವಂಗಾಗಿದೆ. ಹರಿ, ಏನೋ ನಿನ್ನ ಅವಸ್ಥೆ. ಹೊರಡೋಣ, ನಡೀರಿ. ಓಕೆ, ಒಂದ್ ನಿಮಿಷ. ಹಲೋ, ಹೇಳ್ ಪೂಜಾ. ಕಿಶನ್ ಎಲ್ಲಿದ್ಯಾ? ಅಲ್ಲ, ಅಕ್ಕನ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೋದೋನು ಇನ್ನು ಮನೆಗ್ ಬಂದಿಲ್ವಲ್ಲ, ಎಲ್ಲ ಹೋಗಿದ್ಯಾ ನೀನು? ಪೂಜಾ, ಅದು ಒಬ್ರು ಕ್ಲೈಂಟ್ ಇದಾರೆ, ಅವ್ರನ್ನ ಮೀಟ್ ಮಾಡಕ್ ಬಂದಿದ್ದೀನಿ. ಬಂದ್ಬಿಡ್ತೀನಿ, ಸ್ವಲ್ಪ ಲೇಟ್ ಆಗತ್ತೆ. ಹಾ, ಓಕೆ. ಹೌದಾ, ಸರಿ. ಪೂಜಾ, ಮೀಟ್ ಮಾಡೋದಕ್ಕೆ ಕ್ಲೈಂಟ್ ಬಂದ್ರು, ನಾನು ಮತ್ತೆ ಮಾಡ್ತೀನಿ. ಹಾ, ಬ್ರದರ್, ಲವ್ ಮ್ಯಾರೇಜಾ? ಒಂಥರ ಲವ್ ಮ್ಯಾರೇಜ್. ಸೂಪರ್ ಬ್ರದರ್. ಇಷ್ಟು ದಿನ ನಾನು ಒಬ್ನೇ ಸುಳ್ಳು ಹೇಳ್ತೀನಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು ಲವ್ ಮಾಡೋರು ಎಲ್ರು ಸುಳ್ಳು ಹೇಳ್ತಾರೆ ಅಂತ. ಹೇ, ಇಲ್ಲ, ನಾನು ಸುಳ್ಳು ಹೇಳಲ್ಲ, ಇವತ್ತು ಹೇಳ್ಬೇಕಾಯ್ತಷ್ಟೇ. ಅಯ್ಯೋ ಬಿಡಿ ಬ್ರದರ್, ನಾನು ಹೀಗೆ. ನಾವೇನ್ ಗೊತ್ತಾ, ಇವತ್ ಮಾತ್ರ ಅನ್ಕೊಂಡು ವರ್ಷ ಪೂರ್ತಿ ಸುಳ್ಳು ಹೇಳ್ತಾನೇ ಇರ್ತೀವಿ. ಸರಿ, ಇದನ್ನೆಲ್ಲ ಮಾತಾಡಕ್ಕೆ ಇವಾಗ ಟೈಮ್ ಇಲ್ಲ, ಬನ್ನಿ ಹೊರಡೋಣ. ಆಮೇಲೆ ಸರ್, ನಾನು ಹೇಳ್ತಿದ್ದೆಲ್ಲ ಸುಳ್ಳು ಅಂತ ಹೇಳ್ತಿದ್ರಲ್ಲ, ಇವಾಗ ನೋಡಿ ಭಾಗ್ಯನ್ ಬಣ್ಣ ಎಲ್ಲ ಬಯಲ್ ಮಾಡ್ತಿದ್ರು. ಶ್ರೇಷ್ಠ, ತನ್ಮಯನ್ ಕರ್ಕೊಂಬ. ತನ್ಮಯನ ತೋರ್ಸು, ಭಾಗ್ಯನ್ ಬಣ್ಣ ಎಲ್ಲ ಬಯಲಾಗತ್ತೆ, ಆಮೇಲೆ ಎಷ್ಟು ಬೇಕಾದ್ರೂ ಮಾತಾಡೋಣ, ಲೈಫ್ ಲಾಂಗ್ ಮಾತಾಡೋಣ. ಹೋಗೋ. ಪಾಂಡವ್, ಅದು ತನ್ಮ ಇಲ್ಲ. ಶ್ರೇಷ್ಠ, ಏನ್ ಹೇಳ್ತಿದ್ಯಾ? ಜಸ್ತಾಂದ್, ತನ್ಮಯ್ ನನ್ ಜೊತೆಲಿದ್ದ, ಆದ್ರೆ ಅದ್ಯಾರೋ ಒಬ್ಬ ಬಂದು ಅವನ ಕರ್ಕೊಂಡ್ ಹೋಗ್ಬಿಟ್ಟ. ಶ್ರೇಷ್ಠ, ಅವ್ನ್ ಯಾವನೊಬ್ಬನ್ ಕರ್ಕೊಂಡು ಹೋಗ್ಬೇಕಾದ್ರೆ ನೀನೇನ್ ಕಡ್ಲೆಪುರಿ ತಿಂತಿದ್ಯಾ? ನೀನ್ ತಡಿಬೇಕಾಗಿತ್ತು ತಾನೇ. ತಾಂಡವ್, ಅವ್ನು ನನ್ ಕಿಡ್ನಾಪ್ ಮಾಡಿದೀನಿ ಅಂತೆಲ್ಲ ಸುಳ್ಳು ಹೇಳೋದಕ್ ಶುರು ಮಾಡ್ದ. ಅವನು ಕಂಪ್ಲೇಂಟ್ ಎಲ್ಲ ಕೊಡ್ತೀನಿ ಅಂದ, ಅದಕ್ಕೆ ಭಯ ಆಯ್ತು. ಭಯ ಅಂತೆ ಭಯ? ಏನ್ ಭಯ ನಿನ್ಗೆ? ಅಲ್ಲ ಶ್ರೇಷ್ಠ, ಈ ಹುಡುಗ ನನ್ ಮಗ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ಬೇಕಾಗಿತ್ತು ತಾನೇ. ತಾಂಡವ್, ಅದಕ್ಕೆ ನಿನ್ ಮಗ ಒಪ್ಕೋಬೇಕಲ್ವಾ? ಅವ್ನ್ ಗೊತ್ತು ತಾನೆ ಹೇಗೆ ಅಂತ. ಏನೋ ತಾಂಡವ್, ಬಣ್ಣ ಬೊಯ್ಲ್ ಮಾಡ್ತೀನಿ ಅಂತ ಬಡ್ಕೋತಿದ್ದೆ, ಇಬ್ರು ಜಗಳ ಆಡ್ತಿದ್ದೀರಿ ಈಗ. ಇವಾಗ ಗೊತ್ತಾಗ್ತಾ ಇದೆ, ಭಾಗ್ಯ ಹೇಳಿದ್ ಸುಳ್ಳಲ್ಲ, ನೀವಿಬ್ರು ಬಡ್ಕೋತಾ ಇರೋದು ಸುಳ್ಳು ಅಂತ. ಅಯ್ಯೋ, ನಿಜವಾಗ್ಲೂ ಕಾಮತ್, ತನ್ಮಯ್ ನನ್ ಜೊತೆಲೇ ಇದ್ದ. ನಾನ್ ತಪ್ಪಿಸ್ಕೊಳೋದ ಇಲ್ಲ, ಖಂಡಿತವಾಗ್ಲೂ ನಾನು ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ. ಕಾಮತ್ ಸರ್, ಇನ್ನೊಂದ್ ಚಾನ್ಸ್ ಕೊಡಿ, ನಾನ್ ಹೋಗ್ಬಿಟ್ಟು ಹುಡ್ಕೊಂಡ್ ಬರ್ತೀನಿ. ಅಯ್ಯೋ, ಕೊಟ್ಟಿರೋ ಚಾನ್ಸಸ್ ಸಾಕಪ್ಪ. ನಿನ್ ಮನೆ ಆಳ ಕೆಲಸ ನಾವ್ ನೋಡಿದ್ವಿ ಬೇಕಾದಷ್ಟು. ಇಷ್ಟೊತ್ತು ನಿನ್ಗೆ ಏನ್ ಅನ್ಸುತ್ತೋ ಅದು ಮಾಡಿದೀಯ. ಇನ್ನು ಮುಂದೆ ನನಗೆ ಏನ್ ಅನ್ಸುತ್ತೋ ಅದನ್ನ ನಾನ್ ಮಾಡ್ತೀನಿ. ಪೊಲೀಸರಿಗೆ ಹೇಳಿ ಜೈಲ್ಗೆ ಹಾಕಿ 4 ಬಿಗಿಸಿದ್ರೆ ನಿಮ್ ಇಬ್ರಿಗೂ ಬುದ್ಧಿ ಬರುತ್ತೆ. ಅಲ್ಲ ಡ್ಯಾಡ್, ಸ್ಟೇಷನ್ ಅಲ್ಲ, ಯಾಕೆ ಅದೆಲ್ಲ ಬೇಡ ಬಿಡಿ. ಯಾಕೆ ನಿಕ
ಇವ್ರನ್ನ ತುಂಬಾನೇ ಡಿಪೆಂಡ್ ಮಾಡ್ಕೊತಾ ಇದ್ಯಾ? ಹಾಗಲ್ಲ ಡ್ಯಾಡ್, ಸುಮ್ನೆ ಸ್ಟೇಷನ್ ಅಂತೆಲ್ಲ ಹೋದ್ರೆ ನಮ್ಮ ಮನೆ ಇಮೇಜ್ ಡ್ಯಾಮೇಜ್ ಆಗುತ್ತೆ, ಅದೆಲ್ಲ ಬೇಡ ಅಂತ. ಅಷ್ಟಕ್ಕೂ ಇವನ್ ಹೇಳಿದ್ದೆಲ್ಲ ಪೂರ್ತಿ ಸುಳ್ಳಂತ ಇನ್ನ ಪ್ರೂವ್ ಆಗಿಲ್ಲ ಅಲ್ವಾ? ನೋಡು ಕನ್ನಿಕಾ, ನಿನಗೆ ಭಾಗ್ಯ ಕಂಡ್ರೆ ಆಗೋದಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಂತ ಅವಳ ವಿರುದ್ಧವಾಗಿ ಮಾತಾಡ್ದವರೆಲ್ಲ ಸರಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇದರಿಂದ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಒಂದ್ ಚಾನ್ಸ್, ಅದು ಹಾಳಾಯ್ತು. ತಾಂಡವ್, ನಮ್ಗೆ ಇನ್ನೊಂದ್ ಚಾನ್ಸ್ ಇದೆ. ಇನ್ನೊಂದ್ ಚಾನ್ಸ? ಏನು? ಕನಿಕಾ ಭಾಗ್ಯನ್ ಮನೆಗೆ ಹೋಗಿ ಅಲ್ಲಿ ಆದಿ ಅವ್ರು ಇದಾರ ಅಂತ ನೋಡೋದು. ಐ ಆಮ್ ವೆರಿ ಶೋರ್ ತಾಂಡವ್, ನನ್ ಪ್ರಕಾರ ಆದಿ ಅವ್ರು ಅಲ್ಲಿ ಇರಲ್ಲ. ಭಾಗ್ಯ ಏನೋ ಗೇಮ್ ಮಾಡ್ತಿದ್ದಾಳೆ. ಅದಕ್ಕೆ ಕನಿಕಾ, ನೀನ್ ಹೋಗಿ ನೋಡ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ಸರಿ ಶ್ರೇಷ್ಠ, ನೀನ್ ಹೇಳ್ದಾಗೆ ಆಗ್ಲಿ. ನಾನು ಅತ್ತೆ ಇವಾಗ್ಲೇ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ತೀವಿ. ಅತ್ತೆ, ಶ್ರೇಷ್ಠ ಹೇಳ್ತಿರೋದು ಸರಿ ಅನ್ನಿಸ್ತಿದೆ, ನಾವ್ ಒಂದ್ಸಲ ನೋಡ್ಕೊಂಡ್ ಬರೋಣವಾ? ಸರಿ ಕನಿಕಾ, ನಡಿ. ಬಾಸ್, ನಾನು ನಿಮ್ ಜೊತೆ ಬರ್ಬೇಕಾ? ನಾನಿಂದ ಏನಾದ್ರು ಹೆಲ್ಪ್? ಬೇಡ ಬೇಡ, ನಾನು ಹೋಗಿ ಬರ್ತೀನಿ. ಓಕೆ, ನಾನು ಹೋಗಿ ಬರ್ತೀನಿ, ನೀವು ಇಲ್ಲೇ ರೀ. ಸರಿ. ಸರ್ ನಮಸ್ತೆ. ಅದೇ ನಾನು ಕಿಶನ್ ಅಂತ ಫೋನ್ ಮಾಡಿದ್ನಲ್ಲ. ಹಾ, ಗೊತ್ತು. ನೋಡು, ನಿಜ ಹೇಳ್ಬೇಕಂದ್ರೆ ನಿನ್ ಬಿಲ್ಡಿಂಗಿಗೆ ಇಷ್ಟೆಲ್ಲ ಕೊಡಕ್ಕಾಗಲ್ಲ. ಏನೋ ರಿಕ್ವೆಸ್ಟ್ ಮಾಡ್ತಾ ಇದೀಯ ಅಂತ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಂದು ಥ್ಯಾಂಕ್ಸ್ ಎಲ್ಲ ನನಗೆ ಬೇಡ. ಕರೆಕ್ಟ್ ಟೈಮ್ಗೆ ದುಡ್ಡು ತಂದು ಕೊಟ್ಬಿಟ್ರೆ ಸಾಕು. ಕೊಟ್ಟಿಲ್ಲ ಅಂದ್ರೆ ಗೊತ್ತಲ್ಲ, ಆ ಬಿಲ್ಡಿಂಗ್ ನಂದಾಗುತ್ತೆ. ಇಲ್ಲ ಸರ್, ಖಂಡಿತವಾಗ್ಲೂ ಕೊಡ್ತೇನೆ. ಬರೀ ಬಾಯಿ ಮಾತಲ್ಲಿ ಹೇಳ್ಬೇಡ. ಇರು, ಸೈನ್ ಹಾಕ್ಕೊಡು. ಥ್ಯಾಂಕ್ ಯು. ಯಾಕೇನಾಯ್ತು? ಬನ್ನಿ ಹೋಗೋಣ. ಇಲ್ಲ ಹರಿ ಅವರೇ, ನಾವು ಹೋಗ್ಬೇಕಾಗಿರೋ ಲೊಕೇಶನ್ ನನಗೆ ಗೊತ್ತಿಲ್ಲ. ಫೋನ್ ಮಾಡ್ತಾ ಇದ್ದೀನಿ, ಪಿಕ್ಕೇ ಮಾಡ್ತಾ ಇಲ್ಲ. ಕಿಶನ್ ಚಿಕ್ಕಪ್ಪ, ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಂಗ್ ಲೊಕೇಶನ್ ಗೊತ್ತು, ಕರ್ಕೊಂಡು ಹೋಗ್ತೀನಿ ಬನ್ನಿ. ಹಾಗಾಗಲ್ಲ ಕಣೋ ತನ್ಮಯ್, ಅವ್ರಿಗೆ ಈಗಾಗ್ಲೇ ನೀನ್ ಇಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಮೇಲೆ ಎಲ್ಲರಿಗೂ ಈ ವಿಷಯ ಹೇಳಿರ್ತೆ ಅಂತ ಗೊತ್ತಾಗಿರುತ್ತೆ. ಅವ್ರು ಅದೇ ಲೊಕೇಶನ್ ಅಲ್ಲಿ ಇನ್ನೂ ಇರೋದಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಎಲ್ಲಾದ್ರೂ ಹೋಗಿರ್ತಾರೆ. ಹಲೋ, ಏನು ಅವಾಗ್ಲಿಂದ ಪದೇ ಪದೇ ಫೋನ್ ಮಾಡ್ತಾ ಇದೀಯಾ? ನೋಡಿ, ನಾನು ದುಡ್ಡು ತಗೊಂಡ್ ಬರ್ತಾ ಇದ್ದೀನಿ. ತಗೊಂಬ, ಅದನ್ನ ಹೇಳಕ್ ಫೋನ್ ಮಾಡ್ದ? ಹಾಗಲ್ಲ, ನೀವಿರೋ ಲೊಕೇಶನ್ ಕಳಿಸಿ ಅಂತ ಹೇಳಕ್ಕೆ. ಎಷ್ಟಲ್ಲಿ ಕಳ್ಸ್ಕೊಡ್ಲಿ? ಅವಲ್ಲೇ ಕಳ್ಸ್ಕೊಡ್ಲಿಲ್ವಾ? ಆಮೇಲೆ ಲೊಕೇಶನ್ ಚೇಂಜ್ ಮಾಡಿಲ್ವಾ? ಇದನ್ ಫಿಲಮ್ ಅನ್ಕೊಂಡ ಪದೇ ಪದೇ ಚೇಂಜ್ ಮಾಡಕ್ಕೆ? ನೋಡು, ಆವಾಗ್ಲೇ ಎಲ್ಲಿದ್ನೋ ಇವಾಗ್ಲೂ ಅಲ್ಲೇ ಇದೀನಿ. ಬಂದ್ ದುಡ್ಡು ಕೊಡು, ನಿಮ್ ಅಣ್ಣನ್ ಕರ್ಕೊಂಡು ಹೋಗು. ಅವರು ಅಲ್ಲೇ ಇದಾರಂತೆ, ಲೊಕೇಶನ್ ಚೇಂಜ್ ಮಾಡಿಲ್ಲ. ಸರಿ, ಬನ್ನಿ ಮತ್ತೆ ಹೋಗೋಣ. ಪರವಾಗಿಲ್ಲ ಹರಿ ಅವರೇ, ನಾವು ಹೋಗ್ತೀವಿ. ನೀವು ಇಷ್ಟೊಂದೆಲ್ಲ ಹೆಲ್ಪ್ ಮಾಡಿದೀರಾ, ಮತ್ತೆ ಯಾಕೆ ನಿಮ್ ತೊಂದ್ರೆ? ಅಯ್ಯೋ, ಇದ್ರಲ್ಲಿ ತೊಂದ್ರೆ ಏನಿದೆ? ಏನ್ ತೊಂದ್ರೆನೂ ಇಲ್ಲ. ಅಲ್ಲ, ಅದು ಹಾಗಲ್ಲ. ನೋಡಿ ಬ್ರದರ್, ಹಾಗೂ ಇಲ್ಲ ಹೀಗೂ ಇಲ್ಲ.
ಈ ಹರಿಗೆ ಯಾವ ವಿಷಯನೂ ಅರ್ಧಕ್ ಬಿಟ್ಟ ಅಭ್ಯಾಸನೇ ಇಲ್ಲ. ಏನೇ ಸಮಸ್ಯೆ ಇದ್ರು ಅಷ್ಟೇ, ಅದನ್ನ ಸಾಲ್ವ್ ಮಾಡಿದ್ಮೇಲೆ ನನಗ್ ಸಮಾಧಾನ. ಒಂದ್ ವೇಳೆ ನಿಮ್ಮನ್ನ ಏನಾದ್ರೂ ಇಲ್ಲೇ ಬಿಟ್ಟು ಹೋದೆ ಅಂತ ಅನ್ಕೊಳ್ಳಿ, ನಾನ್ ಮನೆಗೆ ಹೋದ್ಮೇಲೆ ಛೇ ನಾನು ಅರ್ಧಕ್ಕೆ ನಿಮ್ಮನ್ ಬಿಟ್ಟು ಬರಬಾರ್ದಿತ್ತು ಅಂತ ನನಗ್ ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ. ಸೊ ಪ್ಲೀಸ್ ನಾನು ನಿಮ್ ಜೊತೆ ಬರ್ತೀನಿ. ಬನ್ನಿ. ಥ್ಯಾಂಕ್ ಯು ಹರಿ ಅವರೇ. ಬನ್ನಿ ಬನ್ನಿ.